ಅಮರನಾಥ ಯಾತ್ರೆ ಎರಡನೇ ದಿನಕ್ಕೆ ಕಾಲಿಟ್ಟಿದೆ. ದುರ್ಗಮದ ಹಾದಿಯಲ್ಲಿ ಅಮರನಾಥನ ದರ್ಶನಕ್ಕೆ ಯಾತ್ರಿಗಳು ಕೂಡ ತೆರಳುತ್ತಾ ಇದ್ದಾರೆ. ವಯಸ್ಸಾದವರು ಡೋಲಿ ಹಾಗೂ ಕುದುರೆ ಮೇಲೆ ಹತ್ತುಕೊಂಡು ಭೋಲೆನಾಥನ ದರ್ಶನಕ್ಕೆ ಹೋಗ್ತಿದ್ದಾರೆ. ಇನ್ನೆರಡು ದಿನಗಳಲ್ಲಿ ಅಮರನಾಥ ದರ್ಶನ ಯಾತ್ರಾರ್ಥಿಗಳಿಗೆ ಸಿಗುತ್ತೆ. ಭಂ ಬಂ ಭೋಲೆ ಅಂತ ಅಮರನಾಥ ಯಾತ್ರೆಯ ಪ್ರಯಾಣ ಎರಡನೇ ದಿನಕ್ಕೆ ಕಾಲಿಟ್ಟಿದೆ. ಕಾಶ್ಮೀರದ ಬೆಟ್ಟ ಗುಡ್ಡಗಳ ಮಧ್ಯೆ ಯಾತ್ರಾರ್ಥಿಗಳು ಅಮರನಾಥನ ದರ್ಶನಕ್ಕೆ ಹೊರಟಿದ್ದಾರೆ. ಬರೋಬ್ಬರಿ 4 ದಿನ ನಡೆದುಕೊಂಡೇ ಹೋಗಬೇಕಾದ ದುರ್ಗಮ ಹಾದಿಯಲ್ಲಿ ಎರಡನೇ ದಿನದ ಯಾತ್ರೆ ಸಾಗುತ್ತಿದೆ. ಯುವಕ ಯುವತಿಯರಿಂದ ಹಿಡಿದು ವಯಸ್ಸಾದವರು ಅಮರನಾಥನ ದರ್ಶನ ಪಡೆಯೋದಕ್ಕೆ ಯಾತ್ರೆ ಆರಂಭಿಸಿದ್ದಾರೆ. ಸಾಧು ಸಂತರು ಯಾತ್ರೆಯಲ್ಲಿ ಪಾಲ್ಗೊಂಡಿದ್ದಾರೆ. ವಯಸ್ಸಾದವರು ಡೋಲಿ ಹಾಗೂ ಕುದುರೆ ಮೇಲೆ ಅಮರನಾಥನ ದರ್ಶನಕ್ಕೆ ತೆರಳುತ್ತಿದ್ದಾರೆ. ಭೋಲೆನಾಥನ ದರ್ಶನಕ್ಕೆ ಇನ್ನೆರಡು ದಿನ ಯಾತ್ರೆಗಳು ನಡೆಯಬೇಕು. ನಾಳೆ ವರ್ಬಲ್, ಮಹಾಗಣ್, ಪಂಚತರ್ಣಿ ತಲುಪಿದ್ರೆ 4ನೇ ದಿನ ಪಂಚತರ್ಣಿಯಿಂದ ಸಂಗಮ್ ಮಾರ್ಗದಲ್ಲಿ ಅಮರನಾಥ ಸೇರಿ ಭೋಲೆನಾಥನ ದರ್ಶನ ಪಡೆಯಬಹುದು. ಇನ್ನು ಅಮರನಾಥ ಯಾತ್ರೆಗೆ ಸೇನಾ ಸರ್ಪಗಾವಲಿದೆ. ಯಾತ್ರಾರ್ಥಿಗಳು ತೆರಳುವ ದಾರಿಯುದ್ದಕ್ಕೂ ಯೋಧರನ್ನ ನಿಯೋಜಿಸಲಾಗಿದೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18 ಕನ್ನಡ. ಇಂಡಿಯಾ ನ್ಯೂಸ್ನಲ್ಲಿ ರಾಷ್ಟ್ರ ರಾಜಧಾನಿ ನವದೆಹಲಿಯಿಂದ ಒಂದು ಕ್ರೈಮ್ ಸುದ್ದಿ ಬರ್ತಾ ಇದೆ. ಏನಾದರೂ ನವದೆಹಲಿ ಕ್ರೈಮ್ ಸಿಟಿ ಆಗ್ತಾ ಇದೆಯಾ? ಹೀಗೊಂದು ಅನುಮಾನ ಈಗ ಹುಟ್ಟು ಹಾಕಿದೆ. ನಿನ್ನೆ ಮತ್ತು ಇವತ್ತು ನಡೆದಂತಹ ರಾಬರಿ ಇದು. 2 ದರೋಡೆಗಳಲ್ಲೂ ಕೂಡ ಕಳ್ಳರು ಗನ್ ಪಾಯಿಂಟ್ನಲ್ಲಿ ಕಳ್ಳತನ ಮಾಡಿದ್ದಾರೆ. ನಿನ್ನೆ ಉದ್ಯಮಿಯನ್ನ ಬೆದರಿಸಿ ಕಳ್ಳತನ ಮಾಡಿದ್ರೆ, ಇವತ್ತು ಶಾಪ್ಗೆ ನುಗ್ಗಿ ಮಾಲೀಕನನ್ನು ಹೆದರಿಸಿ ರಾಬರಿ ಮಾಡಿದ್ದಾರೆ. ಇದನ್ನೆಲ್ಲ ನೋಡಿದ್ರೆ ರಾಷ್ಟ್ರ ರಾಜಧಾನಿ ಕ್ರೈಮ್ ಸಿಟಿ ಆಗ್ತಿದೆ ಅನ್ನೋದಕ್ಕೆ ಮತ್ತಷ್ಟು ಪುಷ್ಟಿ ಕೊಡ್ತಾ ಇದೆ. ಹಾಗಾದ್ರೆ ರಿಪೋರ್ಟ್ ಏನು ನೋಡೋಣ ಬನ್ನಿ. ಕ್ರೈಮ್ ಸಿಟಿ ಆಗ್ತಾ ಇದೆಯಾ ರಾಷ್ಟ್ರ ರಾಜಧಾನಿ? ಗನ್ ಪಾಯಿಂಟ್ ನಲ್ಲಿ ನಡೀತಿದೆ ದರೋಡೆ. ರಾಷ್ಟ್ರ ರಾಜಧಾನಿ ದೆಹಲಿಯಲ್ಲಿ ಸಾಲು ಸಾಲು ದರೋಡೆ ನಡೀತಾ ಇದೆ. ಅದು ಗನ್ ಪಾಯಿಂಟ್ ನಲ್ಲಿ. ನಿನ್ನೆಯಷ್ಟೇ ಉದ್ಯಮಿ ಮನೆಗೆ ದರೋಡೆಕೋರರು ನುಗ್ಗಿದ್ರು. ಗನ್ ತೋರಿಸಿ ಆತನ ಬಳಿ ಇದ್ದ ಹಣವನ್ನ ರಾಬರಿ ಮಾಡಿದ್ರು. ಜೊತೆಗೆ ಕಾರ್ನಲ್ಲಿದ್ದ ಉದ್ಯಮಿಯ ಹೆಂಡತಿ ಹಾಗೂ ಮಕ್ಕಳನ್ನ ಹೆದರಿಸಿ ಲೂಟಿ ಮಾಡಿತ್ತು ಈ ಡೆಡ್ಲಿ ಗ್ಯಾಂಗ್. ದರೋಡೆಕೋರರ ಈ ದೃಶ್ಯ ಸಿಸಿಟಿವಿಯಲ್ಲಿ ಸೆರೆಯಾಗಿತ್ತು. ನಿನ್ನೆ ಮನೆ, ಇಂದು ಶಾಪ್ ರಾಬರಿ. ನಿನ್ನೆಯ ಘಟನೆ ಮಾಸುವ ಮುನ್ನವೇ ಮತ್ತೊಂದು ರಾಬರಿ ನಡೆದಿದೆ. ನ್ಯೂ ಫ್ರೆಂಡ್ಸ್ ಕಾಲೋನಿಗೆ ನುಗ್ಗಿದ ದರೋಡೆಕೋರರು ಸೇಮ್ ಗನ್ ತೋರಿಸಿ ದರೋಡೆ ಮಾಡಿದ್ದಾರೆ. ಅಂಗಡಿಯಲ್ಲಿದ್ದ ಮಾಲೀಕರನ್ನ ಬೆದರಿಸಿ ಇದ್ದಬದ್ದ ಹಣವನ್ನ ದೋಚಿ ಎಸ್ಕೇಪ್ ಆಗಿದ್ದಾರೆ. ಹೋಗುವಾಗ 1-2 ಬಾರಿ ಅಂಗಡಿಗೆ ಫೈರ್ ಕೂಡ ಮಾಡಿದ್ದಾರೆ. ಈ ರಾಬರಿ ದೃಶ್ಯವೂ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ. ಖದೀಮರ ಈ ಕೃತ್ಯ ಪೊಲೀಸ್ ಇಲಾಖೆಯನ್ನೇ ನಿದ್ದೆಗೆಡಿಸಿದೆ. ಸಿಸಿಟಿವಿ ಆಧರಿಸಿ ಪೊಲೀಸರು ಕಳ್ಳರ ಪತ್ತೆಗೆ ಬಲೆ ಬೀಸಿದ್ದಾರೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18 ಕನ್ನಡ. ಹಾಡು ಹಗಲೇ ಹಿಂಗೆ ನಡೀತಾ ಇದ್ರೆ ಜನ ಬದುಕೋದಾದ್ರೂ ಹೇಗೆ? ಲೆಟ್ಸ್ ಸಿ ಲಾ ಅಂಡ್ ಆರ್ಡರ್ ಪ್ರಾಬ್ಲಮ್ಮು ಅದ್ರ ಎಷ್ಟು ಬೇಗ ಸರಿ ಮಾಡ್ತಾರೆ ಅಂತ ಕಾದು ನೋಡಬೇಕು. ಇನ್ನು ಮುಂಬೈಗೆ ಬರೋಣ. ಮಹಾಮಳೆಗೆ ವಾಣಿಜ್ಯ ನಗರಿ ಮುಂಬೈ ನಿಜ ಅರ್ಥದಲ್ಲಿ ತತ್ತರಿಸೋಗಿದೆ. ಬಿಟ್ಟು ಬಿಡದೆ ಮಳೆ ಸುರಿತಾನೆ ಇದೆ. ಮುಂಬೈ, ಪುಣೆ ಮುಳುಗಿ ಹೋಗಿದೆ. ಗುಡಿಸಲುಗಳ ಮೇಲಂತೂ ಗೋಡೆ ಕುಸಿದು ಸುಮಾರು 18ಕ್ಕೂ ಹೆಚ್ಚು ಜನ ಮಳೆಗೆ ಬಲಿಯಾಗಿದ್ದಾರೆ. ರೈಲ್ವೆ ಟ್ರ್ಯಾಕು, ರಸ್ತೆಗಳೆಲ್ಲವೂ ಕೂಡ ನೀರಿಂದ ತುಂಬ ಹೋಗಿದೆ. ಮುಂಬೈ ಜನ ಪರದಾಡ್ತಾ ಇದ್ದಾರೆ. ಮಹಾಮಳೆಗೆ ಹೆದರಿದ ಮಹಾರಾಷ್ಟ್ರ ಸರ್ಕಾರ ಸಾರ್ವತ್ರಿಕ ರಜೆಯನ್ನ ಘೋಷಣೆ ಮಾಡಿದೆ. ಮಹಾಮಳೆಗೆ ಮುಳುಗಿದ ಮುಂಬೈ ನಗರಿ. ಮಳೆ ಆರ್ಭಟಕ್ಕೆ 25ಕ್ಕೂ ಹೆಚ್ಚು ಮಂದಿ ಬಲಿ. ಸಾರ್ವತ್ರಿಕ ರಜೆ ಘೋಷಿಸಿದ ಮಹಾ ಸಿಎಂ. ಮಹಾರಾಷ್ಟ್ರದಲ್ಲಿ ವರ್ಣ ಆರ್ಭಟಿಸಿದ್ದಾನೆ. ಮಳೆಯ ಆರ್ಭಟಕ್ಕೆ ಮುಂಬೈ, ಪುಣೆ ಮುಳುಗಡೆಯಾಗಿದೆ. ಭಯಾನಕ ಮಳೆಗೆ ಸುಮಾರು 25ಕ್ಕೂ ಹೆಚ್ಚು ಮಂದಿ ಬಲಿಯಾಗಿದ್ದಾರೆ. ಮಲಾಡ್ ಪೂರ್ವ ಪ್ರದೇಶದಲ್ಲಿ ಗುಡಿಸಲಿನ ಮೇಲೆ ಗೋಡೆ ಕುಸಿದು ಸುಮಾರು 25ಕ್ಕೂ ಹೆಚ್ಚು ಮಂದಿ ಮೃತಪಟ್ಟಿದ್ದಾರೆ. ಹಲವರಿಗೆ ಗಂಭೀರ ಗಾಯಗಳಾಗಿದ್ದು ಸ್ಥಳೀಯ ಆಸ್ಪತ್ರೆಗಳಲ್ಲಿ ಚಿಕಿತ್ಸೆಯನ್ನ ನೀಡಲಾಗ್ತಾ ಇದೆ. ಅವಶೇಷಗಳಡಿ ಕೆಲವರು ಸಿಲುಕಿದ್ದು ಎನ್ಡಿಆರ್ಎಫ್ ಪಡೆ ರಕ್ಷಣಾ ಕಾರ್ಯವನ್ನ ನಡೆಸಿ. ಮಲಾಡ್ ಗೋಡೆ ಕುಸಿತದಿಂದಾದ ಸಾವು ನೋವಿನ ಬಗ್ಗೆ ಮಹಾರಾಷ್ಟ್ರ ಮುಖ್ಯಮಂತ್ರಿ ದೇವೇಂದ್ರ ಫಡ್ನವೀಸ್ ಬೇಸರವನ್ನ ವ್ಯಕ್ತಪಡಿಸಿದ್ದಾರೆ. ಮೃತರ ಕುಟುಂಬಕ್ಕೆ 5 ಲಕ್ಷ ಪರಿಹಾರವನ್ನ ಘೋಷಿಸಿದ್ದಾರೆ. ಅಲ್ಲದೆ ಬಿಎಂಸಿ ಕಂಟ್ರೋಲ್ ರೂಮ್ಗಳಿಗೆ ತೆರಳಿ ಪರಿಸ್ಥಿತಿ ಅವಲೋಕಿಸಿದ್ದಾರೆ. ಇನ್ನು ಮುಂಬೈ, ಪುಣೆಯಲ್ಲಿ ಸಾರ್ವತ್ರಿಕ ರಜೆಯನ್ನ ಘೋಷಿಸಿದ್ದಾರೆ. ರಸ್ತೆಗಳಲ್ಲಿ ನಿಂತ ಮಳೆ ನೀರು. ರೈಲು, ವಿಮಾನ ಸಂಚಾರ ರದ್ದ. ಸಿಯಾನ್ ರೈಲ್ವೆ ಸ್ಟೇಷನ್ ಸಂಪೂರ್ಣವಾಗಿ ನೀರಿನಲ್ಲಿ ಮುಳುಗಿದೆ. ರೈಲ್ವೆ ಟ್ರ್ಯಾಕ್ಗಳ ಮೇಲೆ ನೀರು ನಿಂತ ಪರಿಣಾಮ ರೈಲು ಸಂಚಾರದಲ್ಲಿ ವ್ಯತ್ಯಯವಾಗಿದೆ. ಮುಂಬೈ ಏರ್ಪೋರ್ಟ್ನಲ್ಲಿ ಸುಮಾರು 52 ವಿಮಾನ ಸಂಚಾರ ರದ್ದು ಮಾಡಲಾಗಿದ್ದು 54 ವಿಮಾನಗಳ ಮಾರ್ಗ ಬದಲಾವಣೆ ಮಾಡಲಾಗಿದೆ. ರಸ್ತೆ ಮೇಲೆ ನೀರು ನಿಂತ ಪರಿಣಾಮ ಜನಜೀವನ ಅಸ್ತವ್ಯಸ್ತಗೊಂಡಿದೆ. ಕೊಚ್ಚೆ ನೀರಲ್ಲೇ ಜನಜೀವನ ನಡೆಸುತ್ತಿದ್ದಾರೆ.
ಹಲವೆಡೆ ಕಾರುಗಳು ನೀರಿನಲ್ಲಿ ಮುಳುಗಿದೆ. ಬಸ್ಗಳಂತೂ ನೀರಿನಲ್ಲೇ ಸಂಚರಿಸುತ್ತಿವೆ. ಇನ್ನು ಭಾರೀ ಮಳೆಗೆ ರಸ್ತೆಯೊಂದು ಕುಸಿದು ಬಿದ್ದಿದೆ. ಈ ಮಧ್ಯೆ ಮುಂಬೈ ರಸ್ತೆಯ ಮೇಲೆ ನಿಂತ ನೀರಲ್ಲಿ ಮಕ್ಕಳು ಆಟವಾಡಿ ಮುಂಬೈ ಹಾಗೂ ಪುಣೆಯಲ್ಲಿ ಮತ್ತೆ ಭಾರೀ ಮಳೆಯಾಗುತ್ತೆ ಅಂತ ಹವಾಮಾನ ಇಲಾಖೆ ಮುನ್ಸೂಚನೆಯನ್ನ ಕೊಟ್ಟಿದೆ. ಈ ಮಹಾಮಳೆ ಮುಂಬೈಗೆ ಏನು ಹೊಸದಲ್ಲ. ಆದರೆ ದುರಂತ ಏನಪ್ಪಾ ಅಂದ್ರೆ ಪ್ರತಿ ಸಾರಿ ಹಿಂಗ್ ಬಂದಾಗ್ಲೂ ಕೂಡ ಜನ ಒದ್ದಾಡೋದು ಮಾತ್ರ ತಪ್ಪಲ್ಲ ಅಂತ ಅನಿಸ್ತಾ ಇದೆ. ವೆಟ್ ಲ್ಯಾಂಡ್ ಅಲ್ಲಿ ಮನೆ ಕಟ್ಕೊಂಡ್ಬಿಟ್ರೆ ಹಿಂಗೆ ಆಗೋದು, ಅಥವಾ ದೊಡ್ಡ ರಾಜ ಕಾಲುವೆನ ಇನ್ಯಾರೋ ಕಬಳಿಸ್ಕೊಂಡ್ಬಿಟ್ರೆ ನೀರು ಹೋಗೋಕೆ ಜಾಗ ಆಗದೆ ಹೋದ್ರೆ ಇದೇ ತರ ಒದ್ದಾಡಬೇಕು. ಬೆಂಗಳೂರಿಗೊಂದು ಪಾಠ ಆಗಬೇಕು ಈ ಥರದ್ದೆಲ್ಲ ಅಂತ ಅನಿಸ್ತಾ ಇದೆ. ಇನ್ನು ಮುಂಬೈ ಮಹಾನಗರಿ ಮಳೆ ನಗರಿಯಾಗಿದೆ. ಮಳೆಯ ಎಫೆಕ್ಟ್ನಿಂದ ಸಿನಿಮಾ ಶೂಟಿಂಗ್ ಕೂಡ ನಿಂತಿದೆ. ಹಾಗೆ ದೂರಗಳಿಗೆ ತೆರಳಿದಂತಹ ಸ್ಟಾರ್ಸ್ಗಳು ಕೂಡ ವಾಪಸ್ ಮುಂಬೈಗೆ ಬರೋಕ್ಕಾಗದೆ ಪರದಾಡ್ತಾ ಇದ್ದಾರೆ. ಕನ್ನಡದ ಕೋಟಿಗೊಬ್ಬ 3 ಚಿತ್ರದಲ್ಲಿ ನಟಿಸ್ತಾ ಇರುವಂತಹ ಶ್ರದ್ಧಾ ದಾಸ್ ಬೆಂಗಾಲಿ ಚಿತ್ರದ ಶೂಟಿಂಗ್ಗೋಸ್ಕರ ಕೋಲ್ಕತ್ತಾಗೆ ಹೋಗಿದ್ರು. ನಿನ್ನೆ ರಾತ್ರಿ ಅಲ್ಲಿಂದ ಮುಂಬೈಗೆ ಹೊರಟಿದ್ರು ಶ್ರದ್ಧಾ ಅವರು. ಆದರೆ ರನ್ವೇನಲ್ಲಿ ನೀರು ನಿಂತ ಪರಿಣಾಮ ಶ್ರದ್ಧಾ ಹತ್ತಿದ ಫ್ಲೈಟ್ ನಾಗ್ಪುರಕ್ಕೆ ಡೈವರ್ಟ್ ಆಯಿತು. ಹಾಗೆ ತಮ್ಮ ಕುಟುಂಬ ಸಮೇತ ದೆಹಲಿಯಿಂದ ಮುಂಬೈಗೆ ಹೊರಟಿದ್ದ ಬಾಲಿವುಡ್ ನಟ ರಣದೀಪ್ ಹೂಡಾ ಕೂಡ ವಿಮಾನ ನಾಗ್ಪುರಕ್ಕೆ ಡೈವರ್ಟ್ ಆಗಿದೆ. ಈ ಕುರಿತು ಇಬ್ಬರು ಕೂಡ ಸ್ಟಾರ್ಸ್ ಟ್ವಿಟರ್ನಲ್ಲಿ ತಾವು ಎದುರಿಸ್ತಾ ಇರುವಂತಹ ಸಮಸ್ಯೆಗಳ ಬಗ್ಗೆ ಬರ್ಕೊಂಡಿದ್ದಾರೆ. ಹಾಗೇನೆ ವಿದೇಶಕ್ಕೆ ತೆರಳಬೇಕಾಗಿದ್ದ ಬಾಲಿವುಡ್ನ ನಟಿ ಸೋನಂ ಕೂಡ ತಮ್ಮ ಪ್ಲಾನ್ ಅನ್ನು ಕ್ಯಾನ್ಸಲ್ ಮಾಡಿಕೊಂಡಿದ್ದಾರೆ. ಇನ್ನು ಕನ್ನಡದ ನಟಿಯರಾದ ರಾಜಶ್ರೀ ಪೊನ್ನಪ್ಪ ಹಾಗೂ ಶುಭ್ರಾ ಅಯ್ಯಪ್ಪ ಕೂಡ ಮುಂಬೈನಲ್ಲಿದ್ದಾರೆ. ಅವರಿಗೂ ಮಳೆಯ ಬಿಸಿ ತಟ್ಟಿದೆ.